ಜನ್ಮದ ಗೆಳೆಯ ನನಗೆ, ಕರ್ಣ ನಾಮ ಜನ್ಮದ ಸಹೋದರ ನನಗೆ. ಕಮಲೋದರನೇ, ಧರ್ಮರಾಯನನ್ನು ನೋಡಿದೊಡನೆ ಹುಕ್ಕಿ ಬರುವ ಕರೆಯ ಆಸುವ ಕೊರನ್ನೆದೆಯಳು ಕರ್ಣ ಭೂಷಿದ. ನಾನು ಕೊಲ್ಲಲೋರೆ. ಬಿಟ್ಟೋಡು ಅರ್ಜುನ ರಣಭೂಮಿಯನು. ಭೀಮನನ್ನು ಕರೆದು ಕೊಲ್ಲಿಸುವೆ ಆ ಕರ್ಣನನ್ನು. ಇಲ್ಲವಾದರೆ ನಾನೇ ಕರ್ಣನ ಕೊರಳಿಗೆ ಚಕ್ರ ಬಿಟ್ಟು ನಿಲ್ಲಿಸುವೆ ಧರ್ಮಧ್ವಜವನ್ನು. ಕರ್ಣನಿಗಂಜಿ ಅರ್ಜುನನು ಓಡಿ ಹೋದನೆಂದು ಜಗತ್ತೇ ಚಪ್ಪಾಳೆ ಬಾರಿಸಲಿ ಬಲ್ಯಹಾಸದಲ್ಲಿ. ನಿಮ್ಮ ಮಾತಿನ ಮನ ಚುಚ್ಚಿಸೆನ್ನೆದೆಯ ಕರ ಮುಗಿದು ಕೇಳುವುದ ಕೃಷ್ಣ. ಭೀಷ್ಮ ದ್ರೋಣರನ್ನು ಕೊಲ್ಲಿಸಿದ ನೇಪಥ್ಯದಲ್ಲಿ ಕೊಲ್ಲಿಸಬೇಡ ಕರ್ಣನನ್ನು ನನ್ನ ಕೈಯಲ್ಲಿ. ಕಮಲೋದರನೇ, ಸತಿಸು ಸತಿಸು. ಕರ್ಣ ಸೂತನ ಮಗನು, ಶಕುನಿಗೆ ಸಹಾಯಕನು. ದುರ್ಯೋಧನನ ಎದೆಯಲ್ಲಿ ವಿಷ ಬೀಜ ಬಿತ್ತಿದನ ಆ ಶಕುನಿ, ಅದಕ್ಕೆ ಬೆಳನೀರ ಹರಿಸಿದನಿ ಕರ್ಣ. ಅರ್ಜುನ, ನಿನಗಿನ್ನೂ ರೋಷ ಬರುತ್ತಿಲ್ಲದೆ. ಅಂದಿನ ದ್ರೌಪದಿಯ ವಸ್ತ್ರಾಪಹರಣದ ಸಮಯದಲ್ಲಿ ಮದನ ಲೋಕದ ಗುಮ್ಮನಂತೆ ಕುಳಿತಿದ್ದ ನೀ ಕರ್ಣ, ಬೆತ್ತಲೆಯಾಗಲಿರುವ ದ್ರೌಪದಿ ದೇಹವನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಪಾರ್ವತಿ ದೇವಿಯು ಅಂಜನಾಶರವನ್ನು ಕೊಟ್ಟುದರ ಕಾರಣವೇನೆಂಬುದು ತಿಳಿಯಲಿಲ್ಲವೇ? ಊಡಿವರೇ ಕರ್ಣನ ಕೊರಳಿಗೆ ಗುರಿಯಿಟ್ಟು ಧರ್ಮವನ್ನು ತಿಳಿದು ಧರ್ಮರಾಜನೇ, ತಡೆ ಕೆಲ ನಿಮಿಷಗಳವರೆಗೆ. ಅಸಹಾಯ ಸ್ಥಿತಿಯಲ್ಲಿ ಇರುವ ಕರ್ಣನನ್ನು ಕೊಲ್ಲೆಂದು ಕಣ್ಣು ಸೊನ್ನೆ ಮಾಡಿ ಹೇಳುತ್ತಿರುವೆ. ಇದು ನಿನಗೆ ಧರ್ಮವೇ ಕೃಷ್ಣ? ಎಲ್ಲೆಲ್ಲವೋ ಕರ್ಣ, ವೀರ ಅಭಿಮನ್ಯುವಿನ ಸಾವಿಗೆ ನೀನಾವ ಧರ್ಮದಲ್ಲಿ ಸಹಾಯವನ್ನು ಮಾಡಿದೆಯೋ ಅದೇ ಧರ್ಮದಲ್ಲಿ ಹೇಳಿದೆ ಅರ್ಜುನನಿಗೆ ಒಡೆಯೆಂದು ನಿನ್ನ ವಿಶ್ವ ಬಾಂಧವ್ಯ ಧರ್ಮವನ್ನು ಬದಿಗಿರಿಸಿ ಕಣ್ಣೋಳು ಸಂಚ ಮಾಡಿ ಕೊಲ್ಲಿಸಿದೆಯ ಭೀಷ್ಮ ದ್ರೋಣರನ್ನು.